ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹೊನ್ನಾಘಟ್ಟ ಗ್ರಾಮದಲ್ಲಿ ಮಧ್ಯರಾತ್ರಿ ಗುಂಡಿನ ಸದ್ದು ಕೇಳಿಬಂದಿದೆ. ಜಮೀನು ಲೀಸ್ ವಿಚಾರದ ಹಳೆಯ ವೈಷಮ್ಯದ ಹಿನ್ನೆಲೆ ವ್ಯಕ್ತಿಯೊಬ್ಬ ಪಿಸ್ತೂಲ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಪೊಲೀಸರು ಆರೋಪಿಯನ್ನ ಪಿಸ್ತೂಲು ಸಮೇತ ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ಹೊನ್ನಾಘಟ್ಟ ಗ್ರಾಮದ ಬಳಿ ಜಮೀನು ಲೀಸ್ ವಿವಾದ ಗುಂಡಿನ ಸದ್ದಿನವರೆಗೆ ತಲುಪಿದೆ. ಜೂನ್ 27ರ ಮಧ್ಯರಾತ್ರಿ ತೋಟದ ಕೆಲಸಗಾರರಿಗೆ ಊಟ ನೀಡಲು ಬೊಲೆರೋ ಗೂಡ್ಸ್ ವಾಹನದಲ್ಲಿ ತೆರಳುತ್ತಿದ್ದ ವಿನೋದ್ ಯಾದವ್ ಅವರ ವಾಹನವನ್ನು ಏಕಾಏಕಿ ರಸ್ತೆಯಲ್ಲಿ ಅಡ್ಡಗಟ್ಟಲಾಗಿದೆ. ಈ ವೇಳೆ ನರಸಿಂಹಮೂರ್ತಿ ಎಂಬಾತ ಪಿಸ್ತೂಲ್ ಪ್ರದರ್ಶಿಸಿ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆ ಹಾಕಿದ್ದಾನೆ ಎಂದು ವಿನೋದ್ ಯಾದವ್ ದೂರು ನೀಡಿದ್ದಾರೆ. ವಿನೋದ್ ಯಾದವ್ ಅವರು ಹನುಮಂತರಾಯಪ್ಪ ಅವರಿಗೆ ಸೇರಿದ 6 ಎಕರೆ ಜಮೀನನ್ನು ಲೀಸ್ಗೆ ಪಡೆದು ಕೃಷಿ ಮಾಡುತ್ತಿದ್ದರು. ಇದೇ ಜಮೀನಿನ ವಿಚಾರದಲ್ಲಿ ಹನುಮಂತರಾಯಪ್ಪ ಹಾಗೂ ಆರೋಪಿ ನರಸಿಂಹಮೂರ್ತಿ ನಡುವೆ ಮೊದಲಿನಿಂದಲೂ ವೈಷಮ್ಯ ಇತ್ತು ಎನ್ನಲಾಗಿದೆ. ಆ ಹಳೆಯ ದ್ವೇಷದ ಹಿನ್ನೆಲೆ ಕೃಷಿ ಮಾಡದಂತೆ ಬೆದರಿಕೆ ಹಾಕಲು ಪಿಸ್ತೂಲ್ ಬಳಸಿ ದರ್ಪ ತೋರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಯನ್ನ ಪಿಸ್ತೂಲ್ ಸಮೇತ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಶಸ್ತ್ರಾಸ್ತ್ರದ ಪರವಾನಗಿ ಸೇರಿದಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಜಮೀನು ವಿವಾದ ಈಗ ಗುಂಡಿನ ಸದ್ದಿನವರೆಗೆ ತಲುಪಿರುವುದು ಆತಂಕ ಮೂಡಿಸಿದೆ. ಸಾರ್ವಜನಿಕ ಸ್ಥಳದಲ್ಲಿ ಪಿಸ್ತೂಲ್ ಪ್ರದರ್ಶಿಸಿ ಬೆದರಿಕೆ ಹಾಕಿದ ಆರೋಪದ ಬಗ್ಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ನಿರೀಕ್ಷಿಸಲಾಗಿದೆ. ನಾನು ಡೈಲಿ ಓಡಾಡ್ತೀನಿ ತೋಟದ ಕಡೆ. ಬೆಳಗ್ಗೆ ಹೊತ್ತು ಕರೆಂಟ್ ಇರಲ್ಲ, ಹಂಗಾಗಿ ನೈಟ್ ಹೊತ್ತು ನೀರು ಬಿಡ ಅಂತ ಓಡಾಡ್ತಾ ಇರ್ತೀನಿ. ಯಾವತ್ತು ಅವರು ನನ್ನ ಮಾತಾಡ್ಸಿಲ್ಲ, 1.5 ವರ್ಷ ನಾನು ಅವ್ರನ್ನ ಮಾತಾಡ್ಸಿಲ್ಲ. ಆಕಸ್ಮಿಕವಾಗಿ ಇಲ್ಲಿ ಬರಬೇಕಾದ್ರೆ ಇದೇ ರಸ್ತೆಯಲ್ಲಿ ಇಲ್ಲಿ ಅಡ್ಡ ಹಾಕಿ ಗನ್ ಎತ್ಕೊಂಡ್ಬಿಟ್ಟು ಅಡ್ಡ ಹಾಕಿದ್ರು ಸರ್. ಅವತ್ತೇ ಒಂದು ಸ್ವಲ್ಪ ಭಯ ಆಯಿತು. ಮಾತಾಡ್ತಾನೆ ಗನ್ನಲ್ಲಿ ಒಂದು ಪಂಚ್ ಮಾಡಿದ್ರು. ಅವ್ರವ್ರ ಜಮೀನು ವಿಚಾರ ಏನಿದೆಯೋ ನನಗೆ ಗೊತ್ತಿಲ್ಲ ಸರ್. ನಾನು ಇಲ್ಲಿ ಮಾಡ್ತಾ ಇರೋದು ಲೀಸಿಗೆ ತೊಗೊಂಡು ಮಾಡ್ತಾ ಇರೋದು. ಇವತ್ತು ಗಂಟೆ ಅವ್ರು ನಾನು ಮಾತಾಡಿಸ್ಲಿಲ್ಲ, ನಾನು ಅವ್ರನ್ನ ಮಾತಾಡ್ಸಿಲ್ಲ. ಮಾತಾಡ್ತಾನೆ ಇಲ್ಲಿ ಒಂದು ಪಂಚ್ ಮಾಡಿದ್ರು. ಅಲ್ಲಿ ಕಟ್ಟಾಗಿ ಭಯ ಆಗಿತ್ತು. ನಾನು ಗನ್ನಲ್ಲಿ ಆಗಿದ್ದು ಭಯ ಆಗಿತ್ತು. ಮುಂದೆ ಹೊರಟೋದೆ ಸರ್. ಮುಂದೆ ಹೋಗ್ಬಿಟ್ಟು 112 ಫೋನ್ ಮಾಡಿ. ಏನು ಗನ್ನಲ್ಲಿ ಪಂಚ್ ಮಾಡಿದ್ರೆ ಯಂತ್ರಲ್ಲಿ ಮಾಡಿದ್ರು? ಗನ್ನಲ್ಲೇ ಸರ್, ಗನ್ನಲ್ಲೇ ಪಂಚ್. ನನಗೆ ಇನ್ನೂ 2 ಹಿಂದಿ ಲೇಬರ್ಸ್ ಇದ್ದಾರೆ, ಅವ್ರನ್ನ ಕೇಳಿ ಅವ್ರನ್ನೂ ಕರ್ಕೊಂಡ್ಬರ್ತೀವಿ. ಗನ್ನಲ್ಲೇ ಪಂಚ್ ಮಾಡಿ. ಅಂದರೆ ಏನು ವೈಯಕ್ತಿಕ ದ್ವೇಷ ಏನು ಸರ್? ವೈಯಕ್ತಿಕ ನಮಗೂ ಅವ್ರಿಗೆ ಏನಿಲ್ಲ ಸರ್. ನಿಮ್ಗೆ ಅವ್ರ ಮುಖಾಮುಖಿ ಭೇಟಿಯಾಗಿದ್ದು ನೆನ್ನೆ ಫಸ್ಟ್ ಟೈಮ್. ಅವ್ರು ಹೇಳ್ತಾರೆ ಕಾಂಪೌಂಡ್ ಎಲ್ಲ ಬೀಳಿಸವ್ರೆ ಹಂಗಾಗಿ. ಸರ್ ನಿಜ ಇಲ್ಲ ಸರ್. CC ಕ್ಯಾಮ್ರಾಸ್ ಅವರೇ ಹಾಕ್ಕೊಂಡಿದ್ದಾರೆ. ನಾನು ಒಂದು ದಿವಸಕ್ಕೂ ಕಾಂಪೌಂಡ್ ಟಚ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಗಾಳಿಗೋ ಮಳೆಗೋ ಬಿದ್ದೋಗಿರೋದು ಸರ್. ನಮ್ಮದು ಶೆಡ್ನೆಟ್ ಎಲ್ಲ ಒಂದು 4 ಎಕರ್ ಶೆಡ್ನೆಟ್ ಒಂದು ಟೈಮ್ ಉಗಾದಿ ಹಬ್ಬದಲ್ಲಿ ಮಳೆ ಬಂದು ಬಿದ್ದೋಯ್ತು. ಅದೇ ಟೈಮಲ್ಲಿ ಇದು ಬಿದ್ದೋಗಿರೋದು ಸರ್. ನಾವೇನಕ್ಕೆ ಸರ್ ಡೈಲಿ ಓಡಾಡ್ತೀವಿ, ಕಾಂಪೌಂಡ್ ಎಲ್ಲ ಏನಕ್ಕೆ ಟಚ್ ಮಾಡೋಣ ಓಡಾಡೋಣ ಸರ್. ಸ್ಪೀಡಾಗಿ ಏನೋ ಬಂದರು, ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದರು. ಈ ರೋಡ್ ಒಂದು ಸಲ ಸೀದಾ ನೋಡಿ ಸರ್, ಎಷ್ಟು ಸ್ಪೀಡಾಗಿ ಬರುತ್ತೆ. ಅಂದರೆ ಏಕಾಏಕಿ ಬಂದು ಅಡ್ಡ ಹಾಕಿರೋ ಸೀದಾ ಬಂದ್ಬಿಟ್ಟು ಗನ್ ಇಟ್ಕೊಂಡು ಅಡ್ಡ ಬಂತು ಸರ್. ಅವತ್ತೇ ಫುಲ್ ಜನ ಭಯ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? 112 ಫೋನ್ ಮಾಡಿ ನಾನು ಹಂಗೆ ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿದೆ ಸರ್. ಯಾಕಂದರೆ ಇನ್ನೂ 1.5 ವರ್ಷ ಇದೆ ಲೀಸು. ಹೆಂಗೆ ಸರ್, ನಮಗೂ ಭಯ ಅನ್ನೋದಿಲ್ಲ ಸರ್. ಈ ಹಿಂದೆ ಯಾವಾಗಲಾದರೂ ಜಗಳ ಇಲ್ಲ ಸರ್, ಜಗಳ ಏನೂ ಇಲ್ಲ. ವೈಯಕ್ತಿಕವಾಗಿ ನಾವು ಮುಖಾಮುಖಿ ಭೇಟಿಯಾಗಿದ್ದೀವಿ ಅಷ್ಟೇ. ನಿಮ್ಮ ಹೆಸರು? ಸರ್ ವಿನೋದ್ ಯಾದವ್.